ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಲ್ಲಿಗೆ ಹೂ ತನ್ನ ಅಂದ, ಮೃದುವಾದ ಬಿಳಿ ಬಣ್ಣ ಹಾಗೂ ಅದ್ಭುತ ಪರಿಮಳದಿಂದ ಎಲ್ಲರ ಮನಸ್ಸನ್ನ ಸೂರೆಗೊಳಿಸುತ್ತದೆ. ಗುಲಾಬಿ ನಂತರ ಅತ್ಯಂತ ಜನಪ್ರಿಯ ಹೂವೆಂದರೆ ಅದು ಮಲ್ಲಿಗೆ. ವಿಶೇಷವಾಗಿ ಮಹಿಳೆಯರಿಗೆ ಇದು ಅಚ್ಚುಮೆಚ್ಚು. ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲದೆ ಮಲ್ಲಿಗೆಯ ಸುವಾಸನೆಯು ಆರೋಗ್ಯಕ್ಕೂ ಮನಃಶಾಂತಿಗೂ ಮತ್ತು ದಾಂಪತ್ಯ ಜೀವನಕ್ಕೂ ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೂಗಳಿಗೆ ವಿಶೇಷವಾದ ಸ್ಥಾನವಿದೆ. ಅವುಗಳಲ್ಲಿ ತನ್ನ ಅಗಾಧ ಸುಗಂಧ ಮತ್ತು ಶುಭ್ರ ಬಿಳಿ ಬಣ್ಣದಿಂದಲೇ ಹೂಗಳ ರಾಣಿ ಎಂದು ಖ್ಯಾತಿಯನ್ನ ಪಡೆದಿರುವುದು ಮಲ್ಲಿಗೆ ಹೂ. ಮಲ್ಲಿಗೆ ಕೇವಲ ಒಂದು ಹೂವಲ್ಲ, ಅದು ಪವಿತ್ರತೆ, ಶುದ್ಧತೆ ಮತ್ತು ಸೌಂದರ್ಯದ ಪ್ರತೀಕ. ಪ್ರಾಚೀನ ಕಾಲದಿಂದಲೂ ಸಹ ದೇವರ ಪೂಜೆಯಿಂದ ಹಿಡಿದು ಸಾಹಿತ್ಯದ ವರ್ಣನೆಯವರೆಗೂ ಸಹ ಮಲ್ಲಿಗೆಯ ಸುಗಂಧ ಅಚ್ಚಳಿಯದೆ ಉಳಿದುಕೊಂಡಿದೆ. ಸೂರ್ಯ ಮುಳುಗಿದ ಮೇಲೆ ಇಡೀ ಪರಿಸರದಲ್ಲಿ ತನ್ನ ಅಮಲೇರಿಸುವ ಸುಗಂಧದಿಂದ ಆವರಿಸಿರುವ ಈ ಸುಂದರ ಮಲ್ಲಿಗೆಯ ಧಾರ್ಮಿಕ ಮಹತ್ವ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ನಮ್ಮ ಈ ವಿಡಿಯೋ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಅಂದರೆ ಅಚ್ಚುಮೆಚ್ಚು. ಸಾಂಪ್ರದಾಯಿಕ ಉಡುಗೆ ತೊಟ್ಟರೆ ಮಲ್ಲಿಗೆ ಇರಲೇಬೇಕು. ಮುಡಿಯನ್ನ ಅಲಂಕರಿಸುವ ಮಲ್ಲಿಗೆ ಹೂವಿನ ಘಮವು ಮೂಗಿಗೆ ಬಡಿದ್ರೆ ಕೆಲವರಿಗೆ ತಲೆನೋವು ಶುರುವಾಗುತ್ತದೆ. ಹೀಗಾಗಿ ಕೆಲವರು ಆ ಮಲ್ಲಿಗೆಯ ಪರಿಮಳವನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಆದರೆ ಮಲ್ಲಿಗೆ ಸುವಾಸನೆಯಿಂದಲೂ ಆರೋಗ್ಯ ಪ್ರಯೋಜನಗಳು ಇವೆಯಂತೆ. ಈ ಕುರಿತಾದ ಮಾಹಿತಿ ಇಲ್ಲಿದೆ. ಮಲ್ಲಿಗೆ ಹೆಸರು ಕೇಳಿದ ತಕ್ಷಣ ಹೆಂಗಳೆಯರ ಕಿವಿ ನೆಟ್ಟಗಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂ ಮುಡಿಯುವುದು ಎಂದರೆ ತುಂಬಾನೇ ಇಷ್ಟ. ಇನ್ನು ಕೆಲವರು ಈ ಹೂವಿನ ಸುವಾಸನೆಯನ್ನ ಇಷ್ಟಪಡುತ್ತಾರೆ. ಮಲ್ಲಿಗೆಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರ ಲಾಭಗಳು ಅತ್ಯಧಿಕ. ಘಮ ಬೀರುವ ಈ ಹೂ ಮುಡಿಯುವುದು ಮಾತ್ರ ಇದರಿಂದ ಸುವಾಸನೆಯನ್ನ ತೆಗೆದುಕೊಳ್ಳುವುದರಿಂದ ಆರೋಗ್ಯ ಪ್ರಯೋಜನಗಳಿವೆ ಎಂಬುದು ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ಹೂ ಮುಡಿಯುವ ಮುನ್ನ ಇದರ ಆರೋಗ್ಯ ಲಾಭಗಳನ್ನು ಮೊದಲು ತಿಳಿದುಕೊಳ್ಳಿ. ಮಲ್ಲಿಗೆಯ ಸುವಾಸನೆಯ ಆರೋಗ್ಯದ ಪ್ರಯೋಜನಗಳೇನು? ಮಲ್ಲಿಗೆಯ ಸುವಾಸನೆಯು ಮನಸ್ಸನ್ನು ಶಾಂತಗೊಳಿಸಿ ಇದು ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ. ಮಲ್ಲಿಗೆಯ ಘಮವು ನಿದ್ರಾಹೀನತೆಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಇದರ ಘಮ ತೆಗೆದುಕೊಳ್ಳುವುದು ನಿದ್ರೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ. ನಿಯಮಿತವಾಗಿ ಮಲ್ಲಿಗೆ ಸುವಾಸನೆ ತೆಗೆದುಕೊಳ್ಳೋದ್ರಿಂದ ಮನಸ್ಸು ಹಗುರವಾಗುತ್ತದೆ. ಇದು ಮನಸ್ಥಿತಿಯನ್ನು ಸುಧಾರಿಸಿ ಖಿನ್ನತೆಯನ್ನು ದೂರ ಮಾಡುತ್ತದೆ. ಮಲ್ಲಿಗೆಯ ಮಹತ್ವ. ಮಲ್ಲಿಗೆ ಪ್ರಮುಖವಾಗಿ ರಾತ್ರಿ ಸಮಯದಲ್ಲಿ ಅರಳುವಂತಹ ಸುಗಂಧ ಬೀರುವಂತಹ ಪುಷ್ಪ. ಇದನ್ನು ಜಾಸ್ಮಿನಮ್ ಎಂಬ ಕುಟುಂಬಕ್ಕೆ ಸೇರಿಸಲಾಗಿದೆ. ಮಲ್ಲಿಗೆಯ ಮೂಲ ನಮ್ಮ ಭಾರತ ದೇಶ, ಅದರಲ್ಲಿಯೂ ವಿಶೇಷವಾಗಿ ಹಿಮಾಲಯದ ತಪ್ಪಲು ಮತ್ತು ನಮ್ಮ ದಕ್ಷಿಣ ಭಾರತದ ಬಯಲು ಪ್ರದೇಶಗಳಲ್ಲಿ ಇದು ಸಹಸ್ರಾರು ವರ್ಷಗಳಿಂದಲೂ ಬೆಳೆಯಲ್ಪಟ್ಟಿರುತ್ತದೆ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ತಮ್ಮ ಆಶ್ರಮದಲ್ಲಿ ಶ್ರೇಷ್ಠ ಸುಗಂಧಕ್ಕಾಗಿ ಮತ್ತು ತಮ್ಮ ಯಜ್ಞ ಯಾಗಾದಿಗಳಲ್ಲಿ ಪವಿತ್ರ ದ್ರವ್ಯವಾಗಿ ಬಳಸಲು ಮಲ್ಲಿಗೆಯನ್ನು ಬಳಸುತ್ತಿದ್ದರು. ಹಗಲಿನಲ್ಲಿ ಅರಳುವ ಹೂಗಳು ಚಿಟ್ಟೆ ಅಥವಾ ಜೇನು ನೊಣಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸುತ್ತವೆ. ಆದರೆ ರಾತ್ರಿ ಸಂಚರಿಸುವಂಥ ಪತಂಗಗಳನ್ನು ಪರಾಗಸ್ಪರ್ಶಕ್ಕಾಗಿ ಆಕರ್ಷಿಸಲು ಮಲ್ಲಿಗೆ ರಾತ್ರಿ ಸಮಯದಲ್ಲಿ ಅರಳುತ್ತದೆ. ಕತ್ತಲಲ್ಲಿ ಬಣ್ಣ ಕಾಣದಿದ್ದರೂ ಸಹ ಗಾಢವಾದ ಸುಗಂಧದ ಮೂಲಕವೇ ಮಲ್ಲಿಗೆ ಪತಂಗಗಳನ್ನು ತನ್ನತ್ತ ಆಕರ್ಷಿಸುತ್ತವೆ. ಆದ್ದರಿಂದ ಮಲ್ಲಿಗೆಯನ್ನು ರಾತ್ರಿಯ ರಾಣಿ ಎಂದೇ ಕರೆಯಲಾಗುತ್ತದೆ. ಮಲ್ಲಿಗೆ ಬಹಳ ಮಂಗಳಕರ ಪುಷ್ಪ. ಯಾವುದೇ ಶುಭ ಕಾರ್ಯವಾಗಲಿ, ಪೂಜೆಯಾಗಲಿ, ಹಬ್ಬ ಹರಿದಿನವಾಗಲಿ ಮಲ್ಲಿಗೆಯ ಬಳಕೆ ಇದ್ದೇ ಇರುತ್ತದೆ. ನಮ್ಮ ದಕ್ಷಿಣ ಭಾರತದ ಮಹಿಳೆಯರಿಗೆ ಮಲ್ಲಿಗೆಯನ್ನ ಮುಡಿಯದೇ ಇದ್ರೆ ಶೃಂಗಾರ ಪೂರ್ಣಗೊಳ್ಳುವುದಿಲ್ಲ. ಮಲ್ಲಿಗೆಯನ್ನ ಮುಡಿಯುವುದು ಮಂಗಳಕರ ಮತ್ತು ಸೌಭಾಗ್ಯದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಈ ಮಲ್ಲಿಗೆಯು ನಮ್ಮ ಕರ್ನಾಟಕದ ಸಾವಿರಾರು ರೈತಾಪಿ ಕುಟುಂಬಗಳ ಬೆನ್ನೆಲುಬಾಗಿದೆ. ಕರ್ನಾಟಕದ 3 ಮಲ್ಲಿಗೆ ತಳಿಗಳಾದ ಉಡುಪಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ ಮತ್ತು ಹಡಗಲಿ ಮಲ್ಲಿಗೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ದೊರೆತಿರುವುದು ಹೆಮ್ಮೆಯ ವಿಚಾರ. ಮಲ್ಲಿಗೆಯ ಪೌರಾಣಿಕ ಮಹತ್ವ. ಮಲ್ಲಿಗೆ ಭೂಲೋಕಕ್ಕೆ ಬಂದಿರುವ ಕುರಿತಾಗಿ ಒಂದು ರೋಚಕವಾದ ಕಥೆ ಇದೆ. ಪುರಾಣಗಳ ಪ್ರಕಾರ ಮಲ್ಲಿಗೆಯ ವಿವಿಧ ತಳಿಗಳು ಇಂದ್ರದೇವನ ಸ್ವರ್ಗಲೋಕದ ನಂದನವನದಲ್ಲಿ ಇದ್ದವಂತೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀ ಕೃಷ್ಣ ಪರಮಾತ್ಮರು ತಮ್ಮ ಪತ್ನಿ ಸತ್ಯಭಾಮಿಗಾಗಿ ನಂದನವನದಿಂದ ಪಾರಿಜಾತವನ್ನ ಭೂಲೋಕಕ್ಕೆ ತಂದಾಗ ಅದರೊಂದಿಗೆ ಮಲ್ಲಿಗೆಯಂತಹ ಇತರ ಸುಗಂಧಿತ ಸಸ್ಯಗಳನ್ನು ಸಹ ಭೂಲೋಕಕ್ಕೆ ತಂದರು ಎಂಬ ಉಲ್ಲೇಖವಿದೆ. ಹೀಗಾಗಿ ಮಲ್ಲಿಗೆಯನ್ನ ಸ್ವರ್ಗಲೋಕದ ಪುಷ್ಪ ಅಥವಾ ದೇವಲೋಕದ ಪುಷ್ಪ ಎಂದು ಕರೆಯಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಪ್ರೇಮದ ದೇವರಾದಂತಹ ಕಾಮದೇವನು ಕಬ್ಬಿನ ಬಿಲ್ಲನ್ನ ಮತ್ತು 5 ಬಗೆಯ ಹೂಗಳ ಬಾಣಗಳನ್ನು ಬಳಸುತ್ತಿದ್ದನಂತೆ. ಆ 5 ಪವಿತ್ರ ಹೂಗಳಲ್ಲಿ ಮಲ್ಲಿಗೆಯೂ ಸಹ ಮುಖ್ಯವಾದದ್ದು.
ಮಲ್ಲಿಗೆಯ ತೀವ್ರವಾದ ಸುಗಂಧ ಮನುಷ್ಯನ ಮನಸ್ಸಿನ ಪ್ರೇಮದ ಭಾವನೆಯನ್ನು ಜಾಗೃತಗೊಳಿಸುತ್ತದೆ. ಕಾಮದೇವ ವಸಂತ ಕಾಲದ ಅಧಿಪತಿಯೂ ಹೌದು. ಮಲ್ಲಿಗೆ ವಸಂತ ಹಾಗೂ ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ಅರಳುವುದರಿಂದ ಇದನ್ನು ಕಾಮದೇವನಿಗೆ ಅತ್ಯಂತ ಪ್ರಿಯವಾದ ಪುಷ್ಪ ಎಂದು ಪರಿಗಣನೆ ಮಾಡಲಾಗುತ್ತದೆ. ಧಾರ್ಮಿಕ ಮಹತ್ವ. ಮಲ್ಲಿಗೆಯ ಹೂ ಅದರ ಬಿಳಿಬಣ್ಣ ಮತ್ತು ಪವಿತ್ರ ಸುಗಂಧದಿಂದಲೇ ಹಲವು ದೇವಾನುದೇವತೆಗಳಿಗೆ ಅತ್ಯಂತ ಪ್ರಿಯವಾದದ್ದಾಗಿದೆ. ಮಲ್ಲಿಗೆಯ ಹೂ ಬಿಳಿಯದ್ದಾಗಿದ್ದು ಪ್ರಶಾಂತ ಸುಗಂಧವನ್ನು ನೀಡುವುದರಿಂದಲೇ ಅದನ್ನು ಸಾತ್ವಿಕ ಪುಷ್ಪ ಎಂದು ಕರೆಯಲಾಗುತ್ತದೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವಾಗ ನಮ್ಮ ಮನಸ್ಸು ಮಲ್ಲಿಗೆಯಷ್ಟೇ ನಿರ್ಮಲವಾಗಿರಬೇಕು ಎಂಬುದು ಪರಿಶುದ್ಧ ಬಿಳಿ ಬಣ್ಣದ ಮಲ್ಲಿಗೆಯನ್ನು ದೇವರ ಪೂಜೆಯಲ್ಲಿ ಬಳಸುವುದರ ಹಿಂದಿರುವ ಸದುದ್ದೇಶವಾಗಿದೆ. ಮಲ್ಲಿಗೆಯ ಸುವಾಸನೆ ಪೂಜಾ ಸ್ಥಳದಲ್ಲಿ ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸಿ ಭಕ್ತರಲ್ಲಿ ಏಕಾಗ್ರತೆ ಮತ್ತು ಪ್ರಶಾಂತತೆಯನ್ನು ಮೂಡಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮರು, ಮಹಾಲಕ್ಷ್ಮೀ ದೇವಿ, ಶಿವ ಪರಮಾತ್ಮರಿಗೆ ಮಲ್ಲಿಗೆ ಎಂದರೆ ಅತಿ ಪ್ರಿಯವಾದದ್ದು. ಶ್ರೀಕೃಷ್ಣ ಪರಮಾತ್ಮರಿಗೆ ಸುಗಂಧಿತ ಪುಷ್ಪಗಳೆಂದರೆ ಬಹಳ ಇಷ್ಟ. ಮಲ್ಲಿಗೆ ಶುದ್ಧ ಬಿಳಿ ಬಣ್ಣ ಶುದ್ಧತೆಯ ಸಂಕೇತ. ಶ್ರೀಕೃಷ್ಣ ಪರಮಾತ್ಮರು ಶುದ್ಧ ಭಕ್ತಿಗೆ ಒಲಿಯುವುದರಿಂದ ಈ ಹೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆಯಲ್ಲಿ ಅತ್ಯಂತ ಶ್ರೇಷ್ಠ ಎಂದೇ ಪರಿಗಣಿಸಲಾಗುತ್ತದೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಬೃಂದಾವನದಲ್ಲಿ ಗೋಪಿಕೆಯರೊಂದಿಗೆ ಮಲ್ಲಿಗೆಯ ಬಳ್ಳಿಗಳ ನಡುವೆ ವಿಹರಿಸುತ್ತಿದ್ದರು ಎಂಬ ಉಲ್ಲೇಖವಿದೆ. ಮಲ್ಲಿಗೆಯಿಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಪೂಜಿಸಿದರೆ ಸಮೃದ್ಧಿ ಮತ್ತು ಸಂಪತ್ತು ಲಭಿಸುತ್ತದೆ. ದೇವಾನುದೇವತೆಗಳಿಗೆ ಪ್ರಿಯವಾದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ಶೀಘ್ರ ಫಲ ದೊರೆಯುತ್ತದೆ. ಇದೇ ಕಾರಣಕ್ಕಾಗಿಯೇ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮಲ್ಲಿಗೆ ಇಲ್ಲದೆ ಪೂಜೆ ಅಪೂರ್ಣ ಎಂಬ ನಂಬಿಕೆ ಇದೆ. ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಗೂ ಸಹ ಮಲ್ಲಿಗೆಯ ಸುಗಂಧ ಮತ್ತು ಬಿಳಿ ಬಣ್ಣ ಅತ್ಯಂತ ಪ್ರಿಯವಾದದ್ದು. ಮಹಾಲಕ್ಷ್ಮೀ ದೇವಿಗೆ ಮೀಸಲಾದ ಶುಕ್ರವಾರದಂದು ಮಲ್ಲಿಗೆಯ ಪುಷ್ಪದಿಂದ ಅರ್ಚನೆಯನ್ನು ಮಾಡೋದ್ರಿಂದ ದೇವಿಯು ಪ್ರಸನ್ನಳಾಗಿ ಮನೆಯಲ್ಲಿ ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಕರುಣಿಸುತ್ತಾರೆ ಎಂಬ ಪ್ರತೀತಿ ಇದೆ. ಜ್ಞಾನ ದೇವತೆಯಾದ ಸರಸ್ವತಿ ಮಾತೆ ಶ್ವೇತಾಂಬರಿ ಅಂದರೆ ಬಿಳಿ ವಸ್ತ್ರಧಾರಿಣಿ ಸರಸ್ವತಿ ದೇವಿಗೆ ಕೆಂಪು ಅಥವಾ ಗಾಢ ಬಣ್ಣದ ಹೂಗಳಿಗಿಂತ ಮಲ್ಲಿಗೆಯಂತಹ ಬಿಳಿ ಪುಷ್ಪಗಳೇ ಹೆಚ್ಚು ಪ್ರಿಯವಾಗಿವೆ. ಮಲ್ಲಿಗೆಯ ಶುಭ್ರ ಬಿಳಿ ಬಣ್ಣವು ನಿರ್ಮಲ ಮನಸ್ಸು ಮತ್ತು ಪರಿಶುದ್ಧ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಸರಸ್ವತಿ ದೇವಿ ಬುದ್ಧಿಶಕ್ತಿಯ ದೇವತೆ. ಮಲ್ಲಿಗೆಯ ಸುವಾಸನೆಯು ಮೆದುಳನ್ನು ಶಾಂತಗೊಳಿಸಿ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ವೃದ್ಧಿ ಮಾಡಲು ಸಹಾಯ ಮಾಡುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಮೂಡಿಸಲು ಪೂರಕವಾದಂತಹ ಪರಿಸರವನ್ನು ನಿರ್ಮಿಸುತ್ತದೆ. ಇದೇ ಕಾರಣಕ್ಕಾಗಿಯೇ ಮಲ್ಲಿಗೆ ಸರಸ್ವತಿ ದೇವಿಗೆ ಬಹಳ ಪ್ರಿಯವಾದ ಪುಷ್ಪ. ಸರಸ್ವತಿ ದೇವಿಗೆ ಮೀಸಲಾದಂಥ ವಸಂತ ಪಂಚಮಿಯ ದಿನದಂದು ಮಲ್ಲಿಗೆಯಿಂದ ಅರ್ಚನೆಯನ್ನು ಮಾಡುವುದು ಅತ್ಯಂತ ಮಂಗಳಕರ. ಶಿವ ಪರಮಾತ್ಮರಿಗೂ ಬಿಳಿ ಬಣ್ಣದ ಹೂಗಳೆಂದರೆ ಬಹಳ ಅಚ್ಚುಮೆಚ್ಚು. ಶಿವಪುರಾಣದ ಪ್ರಕಾರ ಮಲ್ಲಿಗೆಯಿಂದ ಶಿವದೇವರನ್ನು ಪೂಜಿಸುವುದರಿಂದ ಮೋಕ್ಷ ಮತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಹೆಸರೇ ಮಲ್ಲಿಗೆಯೊಂದಿಗೆ ಬೆಸೆದುಕೊಂಡಿದೆ. ಮಲ್ಲಿಗೆಯ ಔಷಧೀಯ ಲಾಭಗಳು. ಮಲ್ಲಿಗೆಯ ಅತ್ಯಂತ ದೊಡ್ಡ ಗುಣವೆಂದರೆ ಅದರ ಸುಗಂಧ. ಮಲ್ಲಿಗೆಯ ಸುಗಂಧ ಮೆದುಳಿನಲ್ಲಿ ಎಂಡೋರ್ಫಿನ್ ಎಂಬ ಸಂತಸದ ಹಾರ್ಮೋನನ್ನು ಬಿಡುಗಡೆ ಮಾಡಿಸುತ್ತದೆ. ಈ ಹಾರ್ಮೋನ್ ಆತಂಕವನ್ನೆಲ್ಲ ದೂರಾಗಿಸಿ ತಕ್ಷಣವೇ ಮನಸ್ಸನ್ನು ಶಾಂತಗೊಳಿಸುತ್ತದೆ. ರಾತ್ರಿ ಮಲಗುವ ಮೊದಲು ಮಲ್ಲಿಗೆಯ ಸುವಾಸನೆಯನ್ನು ಹೀರಿಕೊಳ್ಳೋದ್ರಿಂದ ಗಾಢವಾದ ಮತ್ತು ನೆಮ್ಮದಿಯ ನಿದ್ರೆ ಬರುತ್ತದೆ. ಮಲ್ಲಿಗೆಯ ಎಣ್ಣೆಯು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. ಮಲ್ಲಿಗೆ ಎಣ್ಣೆಯಲ್ಲಿರುವಂಥ ಆಂಟಿ ಆಕ್ಸಿಡೆಂಟ್ಗಳು ಚರ್ಮ ಸುಕ್ಕಾಗುವುದನ್ನು ತಡೆಯುತ್ತವೆ. ಮಲ್ಲಿಗೆ ಎಣ್ಣೆಯನ್ನು ಕೂದಲಿಗೆ ಲೇಪಿಸಿಕೊಳ್ಳೋದ್ರಿಂದ ಕೂದಲಿನ ಬುಡ ಬಲಗೊಳ್ಳುತ್ತದೆ. ಮಲ್ಲಿಗೆ ಶೀತಕಾರಿ ಗುಣವನ್ನು ಹೊಂದಿರುತ್ತದೆ. ಮಲ್ಲಿಗೆಯ ಎಲೆಗಳನ್ನು ಅಗಿಯುವುದರಿಂದ ಬಾಯಿಯ ಹುಣ್ಣು ಶಮನವಾಗುತ್ತದೆ ಎಂದು ಆಯುರ್ವೇದ ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಕಣ್ಣುರಿ ಉಂಟಾದಾಗ ತಾಜಾ ಮಲ್ಲಿಗೆ ಹೂಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ತಂಪು ದೊರೆತು ಉರಿ ಕಡಿಮೆಯಾಗುತ್ತದೆ. ಮಲ್ಲಿಗೆ ಎಲೆಯ ರಸವನ್ನು ಗಾಯಕ್ಕೆ ಲೇಪಿಸಿದರೆ ಗಾಯ ಬೇಗನೆ ವಾಸಿಯಾಗುತ್ತದೆ. ಆತ್ಮೀಯರೇ, ಮಲ್ಲಿಗೆಯ ಹೂವಿನ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಭೂಮಿಯ ಮೇಲೆ ಅನೇಕ ಅದ್ಭುತ ಸಸ್ಯಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ಒಂದಲ್ಲ ಒಂದು ವಿಶೇಷತೆಯನ್ನು ಹೊಂದಿವೆ.
ವಾಸ್ತವವಾಗಿ ಭೂಮಿಯ ಮೇಲೆ ನಿಷ್ಪ್ರಯೋಜಕ ಸಸ್ಯ ಎಂದು ಯಾವುದೂ ಇಲ್ಲ. ಯಾವುದಕ್ಕೆ ಯಾವುದು ಉಪಯೋಗವಾಗುತ್ತದೆ, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ತಿಳಿಯದೆ ನಾವು ಅದನ್ನು ಕಳೆಗಿಡವೆಂದು ನೋಡುತ್ತೇವೆ. ಆದರೆ ಆ ಗಿಡವನ್ನು ಹೇಗೆ ಬಳಸಬೇಕೆಂದು ತಿಳಿದರೆ ಒಂದು ಸಾಮಾನ್ಯ ಗಿಡವು ನಮ್ಮ ಆರೋಗ್ಯಕ್ಕೆ ರಕ್ಷೆಯಾಗಿ ನಿಲ್ಲುವ ಶಕ್ತಿಶಾಲಿ ಔಷಧಿಯಾಗಿ ಬದಲಾಗುತ್ತದೆ. ಇಂದು ನಾವು ರಸ್ತೆಗಳ ಪಕ್ಕದಲ್ಲಿ, ಹೊಲಗಳ ಬೇಲಿಗಳ ಉದ್ದಕ್ಕೂ, ಪಾಳು ಬಿದ್ದ ಪ್ರದೇಶಗಳಲ್ಲಿ 100 ಸಂಖ್ಯೆಯಲ್ಲಿ ಹೇರಳವಾಗಿ ಕಂಡುಬರುವ ಒಂದು ವಿಶೇಷವಾದ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಬೇಲಿಯ ಹೂಗಳ ಗಿಡ. ಇದನ್ನು ವೈಜ್ಞಾನಿಕವಾಗಿ ಲಂಟಾನಾ ಕ್ಯಾಮರಾ ಎಂದು ಕರೆಯುತ್ತಾರೆ. ಲಂಟಾನಾದ ಮುಖ್ಯ ಲಕ್ಷಣಗಳು. ಲಂಟಾನಾ ಎಂಬುದು ಒಂದು ನಿತ್ಯ ಹರಿದ್ವರ್ಣ ಪೊದೆ ಸಸ್ಯ. ಇದು ಶೀತ ವಾತಾವರಣದಲ್ಲಿ ವಾರ್ಷಿಕ ಸಸ್ಯವಾಗಿ ವರ್ತಿಸಬಹುದು. ಅದರ ಹೂಗಳನ್ನು ಗೊಂಚಲುಗಳಲ್ಲಿ ಗುಂಪು ಮಾಡಲಾಗಿದೆ. ಸಾಮಾನ್ಯವಾಗಿ ಹಳದಿ, ಗುಲಾಬಿ, ಕಿತ್ತಳೆ ಮತ್ತು ನೇರಳೆ ಬಣ್ಣಗಳಂಥ ರೋಮಾಂಚಕ ಬಣ್ಣಗಳ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಪ್ರತಿಯೊಂದು ಹೂ ಕೊಳವೆಯಾಕಾರವಾಗಿದ್ದು ಪರಾಗಸ್ಪರ್ಶಗಳಿಗೆ ಆಕರ್ಷಕ ಆಯ್ಕೆಯಾಗಿದೆ. ಇದರ ಎಲೆಗಳು ವಿಶಿಷ್ಟ ಪರಿಮಳ ಮತ್ತು ಅದರ ಕಣ್ಣುಗಳು ಹಸಿರಾಗಿರುವ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಗೆ ವಿಷಕಾರಿಯಾಗಬಹುದು. ಆಯುರ್ವೇದ ಶಾಸ್ತ್ರವು ಈ ಗಿಡ ಪ್ರತಿಯೊಂದು ಭಾಗವು, ಅದರ ಎಲೆಗಳು, ಹೂಗಳು, ಕಾಂಡ, ಬೇರುಗಳು ಎಲ್ಲವೂ ಯಾವುದೋ ಒಂದು ಔಷಧೀಯ ಗುಣವನ್ನು ಹೊಂದಿರುತ್ತದೆ ಎಂದು ಹೇಳುತ್ತವೆ. ಇದು ಕೇವಲ ಒಂದು ಕಳೆಗಿಡವಲ್ಲ, ಇದು ಅನೇಕ ಅದ್ಭುತ ಪ್ರಯೋಜನಗಳನ್ನು ನೀಡುವ ಒಂದು ಬಹುಮುಖಿ ಗಿಡ. ಈ ಅದ್ಭುತ ಸಸ್ಯವನ್ನು ಪ್ರದೇಶಕ್ಕೆ ಅನುಗುಣವಾಗಿ ಅದರ ವಿಶಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಸುಂದರವಾದ ವರ್ಣರಂಜಿತ ಹೂವಿನ ಗೊಂಚಲುಗಳಿಂದಾಗಿ ಇದಕ್ಕೆ ನವರತ್ನಗಳ ಹೂಗಳೆಂಬ ಹೆಸರು ಬಂದಿದೆ. ಈ ಎಲ್ಲ ಹೆಸರುಗಳು ಈ ಸಸ್ಯದ ವಿಭಿನ್ನ ಗುಣಲಕ್ಷಣಗಳನ್ನು ಮತ್ತು ಜನರೊಂದಿಗೆ ಅದರ ಪರಿಚಯವನ್ನು ಸೂಚಿಸುತ್ತವೆ. ಇದು ವಾಸ್ತವವಾಗಿ ಇದು ಒಂದು ಪೊದೆ ಜಾತಿಯ ಸಸ್ಯ. ಇದು ನೆಲದಿಂದ ಅನೇಕ ಶಾಖೆಗಳಾಗಿ ಹರಡಿ ದಟ್ಟವಾಗಿ ಬೆಳೆಯುತ್ತದೆ. ಈ ಸಸ್ಯಗಳು ಹೊಲಗಳ ಸುತ್ತ ಬೇಲಿಯಂತೆ ಇದ್ದರೆ ಆ ಬೇಲಿಗಳಿಗೆ ಕೀಟಗಳ ಕಾಟ ಇರುವುದಿಲ್ಲ ಎಂದು ರೈತರು ಬಲವಾಗಿ ನಂಬುತ್ತಾರೆ. ಮತ್ತೆ ಈ ಸಸ್ಯದಿಂದ ಏನು ಮಾಡಿದರೆ ಲೆಕ್ಕವಿಲ್ಲದಷ್ಟು ಹಣ ಬರುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಚಿನ್ನಕ್ಕಿಂತಲೂ ಅಮೂಲ್ಯವಾದ ಈ ಸಸ್ಯವು ಎಲ್ಲಿ ಕಂಡರೂ ಅದನ್ನು ಬಿಡಬೇಡಿ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬರುತ್ತದೆ ಎಂದು ಪರಿಹಾರ ಶಾಸ್ತ್ರ ಹೇಳುತ್ತದೆ. ಬೇಲಿಯ ಹೂಗಳ ಗಿಡಗಳು ರಸ್ತೆಗಳ ಎರಡೂ ಬದಿಗಳಲ್ಲಿರುವ ಖಾಲಿ ಜಾಗಗಳಲ್ಲಿ ಇವು ಚೆನ್ನಾಗಿ ಬೆಳೆಯುತ್ತವೆ. ಇವುಗಳ ಹೂಗಳು ನೋಡಿದ ತಕ್ಷಣ ಎಲ್ಲರನ್ನೂ ಆಕರ್ಷಿಸುತ್ತವೆ. ಒಂದೇ ಹೂವಿನ ಗುರುತುಗಳಲ್ಲಿ ಅನೇಕ ಬಣ್ಣಗಳ ಹೂಗಳಿರುವುದು ಈ ಗಿಡದ ವಿಶೇಷತೆ. ಈ ಬಣ್ಣದ ಹೂಗಳು ಮಕ್ಕಳನ್ನು ಬಹಳ ಆಕರ್ಷಿಸುತ್ತವೆ. ಮಕ್ಕಳು ಈ ಹೂಗಳಿಂದ ವಿವಿಧ ಆಟಗಳನ್ನು ಆಡುತ್ತಾರೆ. ಈ ಹೂಗಳು ನೋಡಲು ಬಹಳ ಸುಂದರವಾಗಿ ಕಾಣುತ್ತವೆ. ಗದ್ದೆಗಳಿಗೆ ರಕ್ಷಣೆಯಾಗಿ ಬೇಲಿಗಳಾಗಿ ಇವುಗಳನ್ನು ಬಳಸುತ್ತಾರೆ. ಈ ಹೂಗಳಲ್ಲಿರುವ ಜೇನನ್ನ ಪಕ್ಷಿಗಳು, ಜೇನುನೊಣಗಳು, ಚಿಟ್ಟೆಗಳು ಸೇವಿಸುತ್ತವೆ. ಚಿಟ್ಟೆಗಳು ಈ ಗಿಡದ ಮೇಲೆ ಕುಳಿತಾಗ ಆ ದೃಶ್ಯ ನೋಡುವವರಿಗೆ ಬಹಳ ಸುಂದರವಾಗಿ ಕಾಣುತ್ತದೆ. ಈ ಸಸ್ಯಕ್ಕೆ ನಮ್ಮ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಈ ಗಿಡದ ಸಣ್ಣ ಕೊಂಬೆಗಳನ್ನು ತಂದು ಮನೆಯ ಪ್ರವೇಶ ದ್ವಾರದಲ್ಲಿ ಕಟ್ಟೋದ್ರಿಂದ ಅಥವಾ ಮನೆಯ ಮುಂದೆ ಅಂದರೆ ಗೇಟ್ ಬಳಿ ಇಡುವುದರಿಂದ ನರದೋಷ, ಕೆಟ್ಟ ದೃಷ್ಟಿ ಅಥವಾ ಕೆಟ್ಟ ಶಕ್ತಿಗಳ ಪ್ರಭಾವ ದೂರವಾಗುತ್ತದೆ. ಮುಖ್ಯವಾಗಿ ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಲು ಈ ಕೊಂಬೆಗಳನ್ನು ರಕ್ಷಣಾ ಕವಚವೆಂದು ಪರಿಗಣಿಸಲಾಗುತ್ತದೆ. ಶತ್ರುಗಳಿಂದ ರಕ್ಷಣೆ ಪಡೆಯಲು ಈ ಸಸ್ಯದ ಬೇರನ್ನು ಸಂಗ್ರಹಿಸಿ ಆ ಬೇರನ್ನು ಸ್ವಚ್ಛವಾಗಿ ತೊಳೆದು ಧೂಪ ತೋರಿಸಿ ನಂತರ ಆ ಬೇರನ್ನು ತಾಯ್ತದಲ್ಲಿ ಇಟ್ಟು ಅದನ್ನು ಕುತ್ತಿಗೆಗೆ ಧರಿಸಿದರೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ. ಆದರೆ ಇದು ಬಹಳ ಗೌಪ್ಯವಾದ ವಿಧಾನವಾಗಿದ್ದರಿಂದ ಯಾರಿಗೂ ಹೇಳದೆ ಈ ತಾಯ್ತಗಳನ್ನು ಧರಿಸಬೇಕು. ಅದೇ ರೀತಿ ಚಿಕ್ಕ ಮಕ್ಕಳಿಗೆ ದೃಷ್ಟಿದೋಷ ತಗುಲಿದ್ರೆ ಈ ಗಿಡದ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಆ ಕಾಯಿಗಳಿಂದ ದೃಷ್ಟಿ ತೆಗೆದು ನಂತರ ಅವುಗಳನ್ನು ಬೆಂಕಿಯಲ್ಲಿ ಹಾಕಬೇಕು. ಹೀಗೆ ಮಾಡಿದರೆ ದೃಷ್ಟಿದೋಷ ಸುಲಭವಾಗಿ ನಿವಾರಣೆಯಾಗುತ್ತದೆ. ಇನ್ನು ಧನಲಾಭವಾಗಬೇಕೆಂದು ಬಯಸುವವರು ಈ ಗಿಡದ ಹಣ್ಣಾದ ಕಾಯಿಗಳಿರುತ್ತವೆ ಅಲ್ಲವೇ, ಆ ಕಾಯಿಗಳನ್ನು ತಂದು ಆ ಕಾಯಿಗಳನ್ನು ತರಿತರಿಯಾಗಿ ಜಜ್ಜಿ ನೀರಿನಲ್ಲಿ ಬೆರೆಸಿ ಆ ನೀರಿಗೆ ಚಿಟಿಕೆ ಅರಿಶಿನ ಬೆರೆಸಿ ನಂತರ ಅವುಗಳನ್ನು ನಿಮ್ಮ ಮನೆಯ ಸುತ್ತಲೂ ರಕ್ಷಣೆಯಾಗಿ ಸಿಂಪಡಿಸಬೇಕು. ಹೀಗೆ ಸಿಂಪಡಿಸಿದರೆ ನಿಮ್ಮ ಮನೆಯಲ್ಲಿನ ದಾರಿದ್ರ್ಯವೆಲ್ಲವೂ ತಕ್ಷಣವೇ ಹೊರಟು ಹೋಗುತ್ತದೆ.
ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಮನೆಯಲ್ಲಿ ಹಣ ಹೆಚ್ಚುತ್ತದೆ. ನಿಮ್ಮ ಮನೆಯ ಕಡೆಗೆ ಹಣ ಆಕರ್ಷಿತವಾಗುತ್ತದೆ. ಲೆಕ್ಕವಿಲ್ಲದಷ್ಟು ಸಂಪತ್ತು ಬಂದು ಸೇರುತ್ತದೆ. ಇವೆಲ್ಲವೂ ಶಾಸ್ತ್ರಗಳಲ್ಲಿ ಹೇಳಲಾದ ಪರಿಹಾರಗಳು. ಹೀಗೆ ಪರಿಹಾರಗಳ ದೃಷ್ಟಿಯಿಂದ ಮಾತ್ರವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಈ ಬೇಲಿಯ ಹೂಗಳ ಗಿಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಮುಖ್ಯವಾಗಿ ಬುಡಕಟ್ಟು ಜನರು ಈ ಗಿಡಗಳನ್ನು ಔಷಧಿಯಾಗಿ ಹೆಚ್ಚಾಗಿ ಬಳಸುತ್ತಾರೆ. ಈ ಎಲೆಗಳು ನಮ್ಮ ಮನೆಯಲ್ಲಿ ಸೊಳ್ಳೆಗಳನ್ನು ಓಡಿಸುವ ಗುಣವನ್ನು ಸಹ ಹೊಂದಿವೆ. ಈ ಒಣಗಿದ ಎಲೆಗಳನ್ನು ನಾವು ಧೂಪದಂತೆ ಸುಟ್ಟರೆ ಆ ಹೊಗೆಗೆ ಸೊಳ್ಳೆಗಳು ಮನೆಯಿಂದ ಹೊರಗೆ ಓಡಿ ಹೋಗುತ್ತವೆ. ಇದಕ್ಕಾಗಿ ನೀವು ಒಣಗಿದ ಎಲೆಗಳನ್ನು ಸಂಗ್ರಹಿಸಬೇಕು ಅಥವಾ ಹಸಿ ಎಲೆಗಳನ್ನು ಚೆನ್ನಾಗಿ ಒಣಗಿಸಬೇಕು. ಎಲೆಗಳು ಸಂಪೂರ್ಣವಾಗಿ ಒಣಗಿದ ನಂತರ ಒಂದು ಹಿಡಿ ಎಲೆಗಳನ್ನು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಟ್ಟು ಸುಡಬೇಕು. ಅದರಿಂದ ಹೊಗೆ ಬರುತ್ತದೆ. ಈ ಹೊಗೆ ಬರುತ್ತಿರುವ ಮಡಕೆಯನ್ನು ಮನೆಯ ಮಧ್ಯದಲ್ಲಿಟ್ಟು ಬಾಗಿಲುಗಳು, ಕಿಟಕಿಗಳನ್ನು ಎಲ್ಲವನ್ನ ಮುಚ್ಚಬೇಕು. 5 ನಿಮಿಷಗಳ ನಂತರ ಮುಖ್ಯ ದ್ವಾರವನ್ನು ತೆರೆದು ಇನ್ನೊಂದು 5 ನಿಮಿಷ ಹಾಗೆ ಇಡಬೇಕು. ಹೀಗೆ ಮಾಡೋದ್ರಿಂದ ಸಾಯದೆ ಉಳಿದ ಸೊಳ್ಳೆಗಳು ಮುಖ್ಯ ದ್ವಾರದ ಮೂಲಕ ಹೊರಗೆ ಹೋಗುತ್ತವೆ. ಇನ್ನು ಮುಖ್ಯ ದ್ವಾರವನ್ನು ಮುಚ್ಚಿ ಆರಾಮವಾಗಿ ನಿದ್ರಿಸಬಹುದು. ಇಂದಿಗೂ ಅನೇಕ ಗ್ರಾಮಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಎಲೆಗಳನ್ನು ಹೀಗೆ ಸೊಳ್ಳೆಗಳನ್ನು ಓಡಿಸಲು ಬಳಸುತ್ತಾರೆ. ಈ ಗಿಡದ ಎಲೆಗಳನ್ನು ಹಾವು ಕಡಿತಕ್ಕೆ ಪರಿಹಾರವಾಗಿ ಬುಡಕಟ್ಟು ಜನರು ಔಷಧಿಯಾಗಿ ಬಳಸುತ್ತಾರೆ. ಹಾವು ಕಚ್ಚಿದ ಜಾಗದಲ್ಲಿ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ ಎಂಬುದು ಅವರ ನಂಬಿಕೆ. ಈ ಎಲೆಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ಆವಿಯನ್ನು ಸೇವಿಸುವುದರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಾದ ಶೀತ, ಕೆಮ್ಮು ಇತ್ಯಾದಿಗಳು ಗುಣವಾಗುತ್ತವೆ. ಕೀಲು ನೋವು ಅಥವಾ ಸಂಧಿವಾತ ಇದ್ದರೆ ಈ ಎಲೆಗಳಿಗೆ ಹರಳೆಣ್ಣೆ ಹೆಚ್ಚಿ ಸ್ವಲ್ಪ ಬಿಸಿ ಮಾಡಿ ಕೀಲುಗಳ ಮೇಲೆ ಕಟ್ಟಿದರೆ ನೋವು ಕಡಿಮೆಯಾಗುತ್ತದೆ. ಕೀಟಗಳು ಕಚ್ಚಿದ ಜಾಗದಲ್ಲಿಯೂ ಈ ಎಲೆಗಳನ್ನು ಅರೆದು ರಸವನ್ನು ಹಚ್ಚಿದರೆ ವಿಷದ ಪರಿಣಾಮ ಕಡಿಮೆಯಾಗುತ್ತದೆ. ಈ ಎಲೆಗಳ ರಸವನ್ನು ಸಣ್ಣ ಗಾಯಗಳು ಮತ್ತು ಹಣ್ಣುಗಳ ಮೇಲೆ ಹಚ್ಚಿದರೆ ಬೇಗನೆ ಗುಣವಾಗುತ್ತದೆ. ಇವುಗಳ ಒಣಗಿದ ಹೂಗಳನ್ನು ಕ್ಷಯರೋಗ ನಿರ್ಮೂಲನೆಗೆ ಔಷಧಿಯಾಗಿ ಬಳಸುತ್ತಾರೆ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ಇವುಗಳ ಎಲೆಗಳನ್ನು ಕೆಲವು ಪ್ರದೇಶಗಳಲ್ಲಿ ಚರ್ಮ ರೋಗಗಳಾದ ತುರಿಕೆ, ಹುಳುಕಡ್ಡಿ ಅಥವಾ ಸಣ್ಣ ಸಿಡುಬು ಮುಂತಾದವುಗಳಿಗೆ ಔಷಧಿಯಾಗಿ ಬಳಸುತ್ತಾರೆ. ಪ್ರಾಣಿಗಳು ಈ ಸಸ್ಯಗಳನ್ನು ಹೆಚ್ಚು ತಿನ್ನಬಾರದು. ಈ ಮರದ ಎಲೆಗಳನ್ನು ಪ್ರಾಣಿಗಳು ಅಂದರೆ ನಾವು ಸಾಕುವ ಎಮ್ಮೆಗಳು, ಮೇಕೆಗಳು, ಕುರಿಗಳು ಮುಂತಾದವು ತಿನ್ನದಂತೆ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಅವು ಸ್ವಲ್ಪ ತಿನ್ನುವುದಿಲ್ಲ, ಹೆಚ್ಚು ಪ್ರಮಾಣದಲ್ಲಿ ತಿನ್ನುತ್ತವೆ. ಹೀಗೆ ಹೆಚ್ಚು ಪ್ರಮಾಣದಲ್ಲಿ ತಿಂದರೆ ಈ ಸಸ್ಯವು ವಿಷವಾಗಿ ಅವುಗಳ ಸಾವಿಗೆ ಕಾರಣವಾಗಬಹುದು. ಆದ್ದರಿಂದ ಈ ಸಸ್ಯಗಳು ನಿಮ್ಮ ಸಾಕು ಪ್ರಾಣಿಗಳಿಗೆ ಸಿಗದಂತೆ ನೋಡಿಕೊಳ್ಳಿ. ಈ ಗಿಡದ ಬಗ್ಗೆ ಸಂಪೂರ್ಣವಾಗಿ ತಿಳಿದೇ ಇಲ್ಲಿಯವರೆಗೆ ಅನೇಕ ಜನರು ಇದನ್ನು ನಿಷ್ಪ್ರಯೋಜಕ ಮರವೆಂದು ಭಾವಿಸುತ್ತಿದ್ದಾರೆ. ಇದರ ಅನೇಕ ಉಪಯೋಗಗಳು ತಿಳಿಯದೆ ನಾವು ನಿರ್ಲಕ್ಷ್ಯ ಮಾಡುತ್ತಿದ್ದೇವೆ. ಗಿಡವನ್ನು ಕಿತ್ತು ಬಿಸಾಡದೆ ಇದನ್ನು ರಕ್ಷಿಸಿಕೊಂಡ್ರೆ ಅದು ನಮಗೆ ಮತ್ತು ನಮ್ಮ ಪರಿಸರಕ್ಕೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತದೆ. ಆದ್ದರಿಂದ ನೀವು ಸಹ ಅನೇಕ ಉಪಯೋಗಗಳನ್ನು ಹೊಂದಿರುವ ಈ ಗಿಡಗಳೊಂದಿಗೆ ಈ ಸಲಹೆಗಳನ್ನು ಅನುಸರಿಸಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.